ದೂರುದಾರ ಬಸವರಾಜ್ಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಲೋಕೋಪಯೋಗಿ ಸಚಿವ ಮಹದೇವಪ್ಪ. ಹಾಗೆ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ, ಗಂಭೀರವಾದಂತಹ ಆರೋಪ ಅವರ ಮೇಲೆ ಇರುವಂತದ್ದು. ಮಗ ಸುನಿಲ್ ಬೋಸ್ ರಕ್ಷಣೆಗೆ ನಿಲ್ಲುವಂತ ಸಲುವಾಗಿ, ಮಗನನ್ನ ರಕ್ಷಣೆ ಮಾಡುವಂತ ಸಲುವಾಗಿ, ಹಾಗೆ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತ ಸಲುವಾಗಿ ಏನೆಲ್ಲ ಮಾಡಬೇಕು ಅಂದ್ರೆ ಅಧಿಕಾರವನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಬಹುದು ಅವೆಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪ ಈಗ ಸಚಿವ ಮಹದೇವಪ್ಪ ಅವರ ಮೇಲೆ ಈಗ ಬರ್ತಾ ಇದೆ. ಹಾಗೆ ಶಾಸಕರು, ಸಚಿವರೆಲ್ಲರೂ ಕೂಡ ನಮ್ಮದೇ ಆಡಳಿತ ಪಕ್ಷ ಇರುವಂತದ್ದು, ನಾವು ಏನ್ ಮಾಡಿದ್ರು ಸರಿ ಅನ್ನುವಂತ ನಿಲುವಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಯಾರು ತಮ್ಮ ವಿರುದ್ಧವಾಗಿ ಮಾತನಾಡ್ತಾರೋ, ಯಾರು ತಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅವರಿಗೆ ಜೀವ ಬೆದರಿಕೆಯನ್ನ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್, ನೇರ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲರೂ ಅಂತ ಜನಪ್ರತಿನಿಧಿಗಳು, ಅಂದ್ರೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ತಾವು ಆಡಿದ್ದೇ ಆಟ, ತಮ್ಮ ವಿರುದ್ಧ ಯಾರು ಮಾತಾಡ್ತಾರೋ, ತಮ್ಮ ವಿರುದ್ಧ ಯಾರು ನಿಲ್ತಾರೋ ಅವರಿಗೆ ಜೀವ ಬೆದರಿಕೆ ಹಾಕುವಂತ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಒಬ್ಬ ಜನಪ್ರತಿನಿಧಿ ಆದವನು ಅಲ್ಲಿ ಜನರ ಕಷ್ಟಗಳನ್ನ ಆಲಿಸಬೇಕು, ಅದನ್ನ ಬಿಟ್ಟು ಈ ರೀತಿಯಾಗಿ ಧಮಕಿಗಳು ಹಾಕೊಂಡು ಒಳ್ಳೆ ರೌಡಿಗಳ ತರ ಓಡಾಡ್ತಾ ಇದ್ರೆ ಏನು ಅಂತ ಅದು ಮಾದೇಶ್, ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇದು ಖಂಡಿತವಾಗಲೂ ಕೂಡ ಇದು ಕಾನೂನುವಾಗಿ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಇರ್ಬೋದು, ಸಚಿವರುಗಳೇ ಇರ್ಬೋದು, ಯಾರೇ ಇರ್ಬೋದು, ಈ ಕಾನೂನಿಗೆ ಎಲ್ಲರೂ ಕೂಡ ಒಳಗಾಗಲೇಬೇಕು. ಆದ್ರೆ ಈಗಾಗಿನೇ ಏನು ಸಚಿವ ಮಹದೇವಪ್ಪ ಅವರ ಮಗನ ವಿರುದ್ಧ ಕೇಸ್ ಇದೆ. ಆದ್ರೆ ಕೇಸನ್ನ ಕೊಟ್ಟಂತಹ ವ್ಯಕ್ತಿಗೆ ಕೂಡ ಈಗ ಜೀವ ಬೆದರಿಕೆ ಇರುವಂತಹದ್ದು ಏನು ಕೇಸ್ ಕೊಟ್ಟಿರುವಂತಹ ಮಹದೇವಪ್ಪ ಏನೋ ಬಸವರಾಜ್ ಅವರು ಕೂಡ ಸ್ಪಷ್ಟಪಡಿಸ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಮಹೇಶ್, ಈ ಒಂದು ಪ್ರಕರಣದಲ್ಲಿ ಏನು ಮೈಸೂರಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ರಾಮೇಶ್ವರಪ್ಪ ಅವರ ಪಾತ್ರ ದೊಡ್ಡದಾಗಿ ಕಾಣ್ತಾ ಇರುವಂತಹದ್ದು. ಯಾಕಂದ್ರೆ ಬಸವರಾಜ್ ಅವರ ನೇರವಾದಂತಹ ಆರೋಪ ರಾಮೇಶ್ವರಪ್ಪ ಅವರ ಮೇಲಿದೆ. ಯಾಕೆ ಈ ರಾಮೇಶ್ವರಪ್ಪನವರು ಈ ಕೇಸಲ್ಲಿ ಎಂಟ್ರಿ ಆದ್ರು ಅನ್ನುವಂಥದ್ದನ್ನ ಹುಡುಕ್ತಾ ಹೋದ್ರೆ ದೊಡ್ಡದೊಂದು ಹಗರಣನೆ ತೆರೆದುಕೊಳ್ಳುತ್ತೆ. ಮಹೇಶ್, 1999ರಲ್ಲಿ KPSC ನಡೆದಿರುವಂತಹ ಈ ಹಗರಣ ಇದು. ಈ ಒಂದು KPSC ಪರೀಕ್ಷೆಯ ಸಂದರ್ಭದಲ್ಲಿ ಒಟ್ಟು 4 ಅಂದ್ರೆ ರಾಮೇಶ್ವರಪ್ಪನವರ ಸಂಬಂಧಿಕರು ಒಟ್ಟು 4 ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ತಿದ್ದಿದಂತಹ ಆರೋಪ ರಾಮೇಶ್ವರಪ್ಪ ಅವರ ಮೇಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ COD ತನಿಖೆಯಾಗಿದೆ. ಆ ತನಿಖೆಯಲ್ಲಿ ರಾಮೇಶ್ವರಪ್ಪನವರು ತಪ್ಪಿತಸ್ಥರು ಅಂತಾಗಿದೆ. ಅದು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ. ಇನ್ನೊಂದಾಗಿ ಇಲಾಖೆ ಮಟ್ಟದಲ್ಲೂ ಕೂಡ ರಾಮೇಶ್ವರಪ್ಪ ಅವರ ಮೇಲೆ ತಪ್ಪಿತಸ್ಥರು ಅನ್ನುವಂಥದ್ದು ಪ್ರೂವ್ ಆಗಿದೆ. ಆದ್ರೆ ಇಲಾಖೆ ಮಟ್ಟದಲ್ಲಿ ನಡೆದಿರುವಂತಹ ತನಿಖೆ ಆಧಾರದ ಮೇಲೆ ರಾಮೇಶ್ವರಪ್ಪನವರನ್ನ ಕೆಲಸದಿಂದ ಅಮಾನತು ಮಾಡಬೇಕಾಗಿತ್ತು. ಆದ್ರೆ ಈ ಕ್ಷಣದವರೆಗೂ ಕೂಡ ಇಲಾಖೆ ಮಟ್ಟದ ತನಿಖೆಯ ವರದಿ ಮತ್ತು ಸರ್ಕಾರದ ಕಾನೂನು ಇಲಾಖೆ ನೀಡಿದಿರುವಂತಹ ವರದಿಯನ್ನ ಕ್ಯಾಬಿನೆಟ್ ನ ಸಭೆಗೆ ತೆಗೆದುಕೊಂಡು ಹೋಗುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಪ್ರಯತ್ನಗಳು ಆಗಿಲ್ಲ. ಹಾಗಾದ್ರೆ ಇದನ್ನ ಕ್ಯಾಬಿನೆಟ್ಗೆ ಹೋಗದ ರೀತಿಯಲ್ಲಿ ತಡೆದಂತಿರೋರು ಯಾರು ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಮಹದೇವಪ್ಪನವರು ಎಲ್ಲೋ ಒಂದು ಕಡೆಯಲ್ಲಿ ರಾಮೇಶ್ವರಪ್ಪ ಅವರ ಬೆಂಬಲಕ್ಕೆ ನಿಂತಿದ್ದಾರಾ? ಈ ಕಾರಣಕ್ಕೋಸ್ಕರವಾಗಿ ರಾಮೇಶ್ವರಪ್ಪ ಮಹದೇವಪ್ಪ ಅವರ ಮಗನ ಪರವಾಗಿ ಲಾಬಿಯನ್ನ ಮಾಡಕ್ಕೆ ಶುರು ಮಾಡಿದಾರ, ಅವರ ಪರವಾಗಿ ಬಸವರಾಜ್ಗೆ ಧಮಕಿ ಆಗ್ತಾ ಇದ್ದಾರ ಅಂತ ಅನುಮಾನಗಳು ಸೃಷ್ಟಿಯಾಗಿದೆ. ಹೀಗಾಗಿ ಇಲ್ಲಿ ಸಚಿವರುಗಳು ತಪ್ಪು ಮಾಡ್ತಾ ಇದ್ದಾರಾ, ಸಚಿವರ ಮಕ್ಕಳುಗಳು ತಪ್ಪು ಮಾಡ್ತಾ ಇದ್ದಾರಾ, ಅಥವಾ ಅಧಿಕಾರದಲ್ಲಿರುವವರು ಸಚಿವರ ಓಲೈಸೋಕ್ಕೋಸ್ಕರವಾಗಿ ಅವರು ತಪ್ಪು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳೆಲ್ಲದೂ ಕೂಡ ಈ ಸಂದರ್ಭದಲ್ಲಿ ಉದ್ಭವವಾಗುತ್ತೆ. ಮಹೇಶ್, 1999ರಲ್ಲಿ ನಡೆಸಿರುವಂತಹ ಅಕ್ರಮ ಸಾಬೀತಾಗಿದೆ. ಸಾಬೀತಾದ್ಮೇಲೆ ಅಮಾನತು ಮಾಡಬೇಕು ಅನ್ನುವಂತ ಶಿಫಾರಸು ಇದ್ರೂ ಕೂಡ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಉಳಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಹೇಗ್ ಸಾಧ್ಯ ಅಂತ ಯಾರ ಗಮನಕ್ಕೂ ಕೂಡ ಇದು ಬಂದಿಲ್ವಾ? CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಇದು ಹೋಗಿಲ್ವಾ ಅಂತ ಒಬ್ಬ ಭ್ರಷ್ಟ ಅಧಿಕಾರಿ, ಅಕ್ರಮ ನಡೆಸಿರುವಂತಹ ಅಧಿಕಾರಿ, ಆತನ ಅಕ್ರಮ ಕೂಡ ಸಾಬೀತಾಗಿದೆ. ಅದನ್ನ ಉಳಿಸುವಂತ ಪ್ರಯತ್ನ ತಮ್ಮ ಸಚಿವರೇ ಮಾಡ್ತಾ ಇದ್ದಾರೆ ಅನ್ನುವಂತ ಸಣ್ಣ ಸುಳಿವು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಸಿಗ್ಲಿಲ್ವಾ ಅಂತ? ಮಹೇಶ್, 2012ರಿಂದಲೂ ಕೂಡ ಈ ಪ್ರಕರಣ ನಡೀತಾ ಇದೆ. ಅಂದ್ರೆ ರಾಮೇಶ್ವರಪ್ಪ ಎಷ್ಟರ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು, ಎಂತ ಇನ್ಫ್ಲೂಯೆನ್ಸ್ ವ್ಯಕ್ತಿ ಆಗಿರ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ರಾಮೇಶ್ವರಪ್ಪ ಆ ಫೈಲ್ ಅನ್ನ ಮೂವ್ ಆಗದ ರೀತಿಯಲ್ಲಿ ನೋಡ್ಕೋತಾರೆ. ತದನಂತರದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ನ ಸಂದರ್ಭದಲ್ಲೂ ಕೂಡ ಏನು ಒಂದು ಸರ್ಕಾರದ ಕಾರ್ಯದರ್ಶಿ ನೀಡಿರುವಂತಹ ವರದಿ, ಅದು ಜೊತೆಗೆ ಕಾನೂನು ಇಲಾಖೆ ನೀಡಿರುವಂತಹ ವರದಿ, ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಮಹೇಶ್, ಇದು ಶಿಸ್ತು ಕ್ರಮವನ್ನ, ಬರೀ ಕೇವಲ ಶಿಸ್ತು ಕ್ರಮ ಅಲ್ಲ, ಅವರನ್ನ ಕೆಲಸದಿಂದ ಅಮಾನತು ಮಾಡುವಂತಹ ಪ್ರಕರಣ ಇದು ಅನ್ನುವಂಥದ್ದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಜೊತೆಗೆ CODಯಲ್ಲಿ ಎನ್ಕ್ವೈರಿ ಆಗಿರೋ ಕಾರಣಕ್ಕೋಸ್ಕರವಾಗಿ, ನ್ಯಾಯಾಲಯದಲ್ಲಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಕ್ರಮ ತೆಗೆದುಕೊಳ್ಬೇಕೋ ಬೇಡ ಅನ್ನುವಂತಹ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ಪ್ರಶ್ನೆ ಏನು ಅಂದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ. ಆದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ತೀರ್ಮಾನಗಳು ಆಗೋದಿಲ್ಲ ಅನ್ನೋದಾದ್ರೆ ರಾಮೇಶ್ವರಪ್ಪ ಅವರ ಬೆಂಬಲಕ್ಕೆ ಎಷ್ಟರ ಮಟ್ಟಿಗೆ ಸಚಿವರುಗಳು ನಿಂತಿರ್ಬೋದು.
ಮತ್ತು ರಾಮೇಶ್ವರಪ್ಪ ಎಷ್ಟರ ಮಟ್ಟಿಗೆ ಎಲ್ಲರ ಇನ್ಫ್ಲೂಯೆನ್ಸ್ಗೆ ಪಾತ್ರರಾಗಿರ್ಬೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುವಂತಹದ್ದು. ಮಾದೇಶ್, ಓಕೆ, ಅಂದ್ರೆ ಈಗ ಅಕ್ರಮ ನಡೆಸಿರುವಂತಹ ಅಧಿಕಾರನ ಉಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ. ಅಂದ್ರೆ ಸಾಬೀತಾದಂತ ನಂತರ ನೆಕ್ಸ್ಟ್ ಏನು ಅಂತ ಸಚಿವರು ಯಾವ ರೀತಿಯಾದಂತ ನೈತಿಕ ಹೊಣೆಯನ್ನ ಹೊತ್ಕೋಬಹುದು ಅಂತ ಇಲ್ಲಿ ಎರಡು ಇದೆ ಮಾದೇಶ್. ಒಂದು ಪ್ರಮುಖವಾಗಿ ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಿರುವಂತಹ ವ್ಯಕ್ತಿ, ಜೊತೆಗೆ ಇಲಾಖಾ ಮಟ್ಟದ ವರದಿ ಮತ್ತು ಸಿಒಡಿ ತನಿಖೆಯಲ್ಲೂ ಕೂಡ ತಪ್ಪಿತಸ್ಥರು ಅಂತ ತೀರ್ಮಾನ ಆಗಿರುವಂತಹ ಒಬ್ಬ ವ್ಯಕ್ತಿಯ ಬೆಂಬಲಕ್ಕೆ ಸಚಿವರು ನಿಂತಿರುವಂತಹದ್ದು ಇಲ್ಲಿ ಸ್ಪಷ್ಟವಾಗುವಂತಹದ್ದು. ಎರಡನೇದಾಗಿ ತಮ್ಮ ಮಗನ ಮೇಲಿನ ಕೇಸಿಗೆ ಸಂಬಂಧಪಟ್ಟಂತೆ ಈ ಅಧಿಕಾರಿಯನ್ನ ಬಳಸ್ಕೋತಾ ಇದ್ದಾರಾ ಅನ್ನುವಂತಹ ಅನುಮಾನಗಳು ಇರುವುದರಿಂದ ಎರಡು ಪ್ರಮುಖವಾದಂತಹ ಪ್ರಶ್ನೆಗಳಿಗೆ ಸಚಿವರು ಉತ್ತರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಒಂದು ಇಲ್ಲಿ ಮಾರಲಿಟಿಯ ಪ್ರಶ್ನೆ ಇರುವಂತಹದ್ದು. ನೀವು ಎಲ್ಲದನ್ನು ಕೂಡ ನನಗೆ ಎಲ್ಲಿದೆ ಸಾಕ್ಷಿ ಅಂತ ಸಚಿವರು ಕೇಳಿದಾಗ ಸಾಕ್ಷಿ ಕೊಡೋದಕ್ಕಾಗೋದಿಲ್ಲ. ನಾನು ರಾಮೇಶ್ವರಪ್ಪನವರ ಬೆಂಬಲಕ್ಕೆ ನಿಂತಿರೋದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ರೆ ಸಾಕ್ಷಿ ಇಲ್ಲ. ಇಲ್ಲಿ ಪ್ರಶ್ನೆ ಇರುವಂತಹದ್ದು ನೈತಿಕವಾದಂತಹದ್ದು ಮಾತ್ರ. ಮಾದೇಶ್, ಓಕೆ, ಧನ್ಯವಾದ ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ಮಾಜಿ ಸಚಿವರಾದಂತಹ ಶಿವಣ್ಣ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಣ್ಣ ಅವರೇ. ನಮಸ್ತೆ ಸರ್. ನಮಸ್ತೆ. ಅಂದ್ರೆ ಪ್ರಕರಣ ನಿಮಗೂ ಕೂಡ ಗೊತ್ತಿದೆ ಅನ್ಸುತ್ತೆ, ಅಕ್ರಮ ನಡೆಸಿರುವಂತಹ ಅಧಿಕಾರಿಗಳನ್ನ ಬಚಾವ್ ಮಾಡುವಂತ ಪ್ರಯತ್ನಗಳಾಗ್ತಾ ಇರುವಂತದ್ದು, ಹಾಗೆ ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಸಚಿವರಿಂದ. ಖಂಡಿತ ಸರ್. ಈಗ ನಾನು ನೋಡಿದಾಗೆ ಮೈಸೂರು ಜಿಲ್ಲೆನಲ್ಲಿ ಅನೇಕ ಪ್ರಕರಣಗಳು ನಾನು ಕಾಣ್ತಾ ಇದ್ದೀನಲ್ಲ, ಅದು ಈ ಸರ್ಕಾರ ಬಂದಲ್ಲಂತೂ ತುಂಬಾ ಜಾಸ್ತಿ ಆಗಿದೆ. ಅಧಿಕಾರಿಗಳಿಗೆ ಧಮಕಿ ಆಗ್ತಕ್ಕಂಥದ್ದು, ಅಧಿಕಾರಿಗಳು ಈ ಮಂತ್ರಿಗಳಿಗೆ ಮತ್ತು ಶಾಸಕರುಗಳಿಗೆ ಒಂದ್ ರೀತಿನಲ್ಲಿ ಬರೀ ಓಲೈಸ ಕೆಲಸ ಮಾಡ್ತಕ್ಕಂಥದ್ದು, ಇದು ಯಥಾವತ್ತಾಗಿ ತುಂಬಾ ನಡೀತಾ ಇದೆ. ನಾವನ್ನು ಕೂಡ ಅನೇಕ ವರ್ಷಗಳ ಕಾಲ ಮಂತ್ರಿಗಳ ಕೆಲಸ ಮಾಡಿದ್ದೀವಿ. ಅಧಿಕಾರಿಗಳಿಗೆ ಕಾನೂನುಬದ್ಧವಾಗಿ ಹೋಗ್ಬೇಕು ಅನ್ನೋಂಥ ಪ್ರಜ್ಞೆನೇ ಹೋಗ್ಬಿಡ್ತಾ ಇದೆ. ಆಯಾ ಸಂದರ್ಭ ತಕ್ಕಂತೆ ಅವ್ರು ಉಲ್ಲೈಸ್ಕೊಂಡು ಹೋಗೋದು, ಅವ್ರು ಹೇಳ್ದಾಗ ಕೆಲಸ ಮಾಡೋದು, ಕಾನೂನ ಮೀರಿ ಮಾಡ್ತಕ್ಕಂಥದ್ದು ಇವಾಗ್ತಾ ಇದೆ. ಅದರಲ್ಲೂ ಕೂಡ ಕೆಲವು ಪ್ರಾಮಾಣಿಕ ಅಧಿಕಾರಿಗಳಿಗಂತೂ ಪಾಪ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇದೆ. ಇನ್ನೇ ಅನೇಕರಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ಕೂಡ. ಹೌದು. ಅಂತ್ಯವ್ರಿಗೆ ಈ ಉದಾಹರಣೆ ಮೈಸೂರು ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಂತ ನಮ್ಮ ಯಾರು ಶಿಖಾ ಅವ್ರಿಗೆ ನಮ್ಮ ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡರು ಧಮಕಿ ಹಾಕಿ ಎಂತ ಪ್ರಕರಣ ಆಯ್ತು ಅದು. ನಮ್ಮ ಇವರು ಎಚ್ ಸಿ ಮಹದೇವಪ್ಪ ಅವ್ರ ಮಗ ಇದ್ರಲ್ಲ ಸುನೀಲ್ ಬೋಸ್, ಅವ್ರನ್ನ ಕೆಲವು ಪೊಲೀಸ್ ಅಧಿಕಾರಿಗಳು ಎತ್ಕೊಂಡು ಮೆರಿತಕ್ಕಂಥದ್ದು ಎಂತ ದುರ್ದೈವ ಇದು. ಇಂಥವೆಲ್ಲನೂ ಕೂಡ ನೋಡುವಾಗ ಒಂದ್ ಕಡೆ ಅಧಿಕಾರಿಗಳಿಗೆ ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಗೌರವ ಇಲ್ಲ, ಓಲೈಸ್ತಕ್ಕಂಥವ್ರಿಗೆ ಕ್ರಮ ಇಲ್ಲ, ಈ ರೀತಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಈಗ ಮೈಸೂರು ಜಿಲ್ಲೆನಲ್ಲಿ ನೋಡಿ, ನಮ್ಮ ಸುನೀಲ್ ಬೋಸ್ ಇದಾರಲ್ಲ, ಅವ್ರು ಎಷ್ಟು ಅಕ್ರಮಗಳು ಮಾಡಿದ್ರು ಅದನ್ನ ಯಾರು ಕ್ರಮಕ್ಕೆ ರೀತಿಯಲ್ಲ ಕೋರ್ಟೆ ಅವ್ರಿಗೆ ಪ್ರಶ್ನೆ ಮಾಡಿದ್ರೇನೆ ಈಗ ಜೀವ ಬೆದರಿಕೆ ಹಾಕ್ತಾರಲ್ಲ ಇವರು. ಅದೇ ಜೀವ ಬೆದರಿಕೆ ಹಾಕಿ ಪಾಪ ಈಗ ನಾನು ನೋಡ್ದೆ, ಪಾಪ ಕೆಲವು ನನ್ನ ಹತ್ರನೂ ಬಂದಿದ್ರು, ಯಾರು ನ್ಯಾಯ ಬೆಳವಣಿಗೆ ನಡೆಸ್ತಕ್ಕಂಥವ್ರ ಮೇಲೆ ಈ ಎಚ್ ಸಿ ಮಹದೇವಪ್ಪ ಅವರ ಮಗನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಕೆಲವರು ದೂರ್ ಕೊಡ ಅಂತವ್ರಿಗೆ ಎದುರಿಸಿ ನಿಮ್ಮನ್ನ ಜೈಲಿಗೆ ಹಾಕ್ತಿವಿ ಅಂತ ಹೇಳಿದ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಸೊ ಈ ರೀತಿನಲ್ಲಿ ನಡೀತಾ ಇದೆ ಸರ್. ಅಂದ್ರೆ ಯಾಕೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ? ಅಂದ್ರೆ ಇವರು ಸಚಿವರಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಇವರು ಧಮಕಿ ಹಾಕ್ಬೋದು ಅಂತಾನ ಇವರು? ಸರಿ, ಏನಾಗಿದೆ ಅಂತಂದ್ರೆ ಶಾಸಕರುಗಳಾಗ್ಲಿ ಮಂತ್ರಿಗಳಾಗ್ಲಿ ಅವ್ರಿಗೆ ಒಂದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ, ನಮ್ಗೆ ಮತ ನೀಡ್ತಕ್ಕಂತ ಮತದಾರರು ಏನ್ ತಿಳ್ಕೊಳ್ತಾರೆ ಅನ್ನೋ ಪ್ರಜ್ಞೆನೇ ಇಲ್ಲ. ಸ್ವೇಚ್ಛಾಚಾರದಿಂದ ಒಂಥರ ಅವ್ರಿಗೆ ಯಾವ ಶಬ್ದ ಬಳಸೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ಆ ರೀತಿಲಿ ಸ್ವೇಚ್ಛಾಚಾರದಿಂದ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಕೇಳಲಿಲ್ಲ ಅಂತಂದ್ರೆ ಅವ್ರಿಗೆ ಉಳ್ಗಾಲ ಕೊಡೋದಿಲ್ಲ ಇವರು. ಹೌದು ಸರ್. ಈಗ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ನಾವು ಯೋಚನೆ ಮಾಡಿದ್ರೆ ಸರ್, ಈಗ ಪಾಪ ಅನುಪಮಾ ಶೆಣೈ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂತ ಮಹಿಳಾ ಅಧಿಕಾರಿ ಪರಿಸ್ಥಿತಿ ಏನಾಯ್ತು? ನಾವು ಈ ರೀತಿನಲ್ಲಿ ಕೆಲವು ಉದಾಹರಣೆಗಳು ತಗೊಂಡ್ರೆ ಅಂದ್ರೆ ಯಾರು ಕಡಿವಾಣ ಹಾಕ್ತಾರೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ವಿಷಯಗಳು ಮುಟ್ಟಿರ್ತವೆ, ಅವ್ರೇನಾದ್ರು ಕ್ರಮ ತೆಗೆದುಕೊಳ್ತಾರ ಇಲ್ಲ ಈಗ ನೋಡಿ ಅನ್ನೋದು ನೋಡೋಣ ಸರ್. ಒಂದು ಹಳ್ಳಿಗಳ ಕಡೆ ಒಂದು ಗಾದೆ ಹೇಳ್ತಾರೆ ಸರ್, ಮೇಟಿ ಭದ್ರ ಆಗಿದ್ರೆ ಉಳಿದವರೆಲ್ಲನೂ ಕೂಡ ಭದ್ರತೆ ಇರ್ತಾರೆ ಅಂತೆ. ಮಾನ್ಯ ಮುಖ್ಯಮಂತ್ರಿಗಳು ನಾವೇನ್ ವಿಶ್ವಾಸ ಇಟ್ಕೊಂಡಿದ್ದು ಆ ರೀತಿ ಮುಖ್ಯಮಂತ್ರಿಗಳು ಅಲ್ವೇ ಅಲ್ಲ ಇವರು. ಎಲ್ಲನೂ ಕೂಡ ಸ್ವೇಚ್ಛಾಚಾರದಿಂದ ಮಾಡ್ತಾರೆ. ಕೋಟೆ ಶಿವಣ್ಣ ಮಾತಾಡಿದ್ರು. ಧನ್ಯವಾದ ಶಿವಣ್ಣ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ.
ಕಪ್ಪ ಕಾಣಿಕೆಯ ಡೈರಿ ಬಿಡುಗಡೆಯಾದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸರ್ಕಾರದಲ್ಲಿ ಈಗ ಕಂಪನ ಉಂಟಾಗಿದೆ. ರಾಜ್ಯ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಾಳೆ ನಡೆಯುತ್ತೆ. ಹಿರಿಯ ಸಚಿವರಿಗೆ ಒಂದಿಷ್ಟು ಗೇಟ್ ಪಾಸ್ ಕೊಟ್ಟು ಹೊಸಬರನ್ನು ಸೇರಿಸಿಕೊಳ್ಳುವ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಈ ಸರ್ಜರಿ ಮಾಡಿ ಮುಂದಿನ ಚುನಾವಣೆ ಗೆಲ್ಲುವ ಉದ್ದೇಶದಿಂದ ಕೈಪಾಳೆಯ ಈ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೋನಿಯಾ ಗಾಂಧಿ ಅವರು ನಿದ್ದೆಯಿಂದ ಎದ್ದಿದ್ದಾರೆ ಅಂತ ಕಾಣಿಸುತ್ತೆ. ಡೈರಿ ಸ್ಫೋಟಗೊಂಡ 4 ದಿನಗಳ ಬಳಿಕ ಸೋನಿಯಾ ಗಾಂಧಿ ಎಚ್ಚೆತ್ತುಕೊಂಡಿದ್ದಾರೆ.